ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಗಾಯ್ಸ್. ಏನಕ್ಕಪ್ಪ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ, ಆಕ್ಚುಲಿ ನಿನ್ನೆ ನನಗೆ ಒಂದು ಕಾಲ್ ಬಂತು. ಅದು ಯಾವ ಥರ ಕಾಲ್ಸ್ ಅಂತಂದ್ರೆ, ಬ್ಯಾಂಕ್ ಕಡೆಯಿಂದ ನಾವು ಕಾಲ್ ಮಾಡ್ತಿದ್ದೀವಿ, ಓಕೆನಾ, ಕೆನರಾ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಇದೆಯಲ್ವಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೌದು ಅಕೌಂಟ್ ಇದೆ ಅಂತ ಹೇಳಿದೆ. ನೀವು 1,00,000 ರೂಪಾಯಿ ನಮ್ಮ ಹತ್ರ ಸಾಲ ತಗೊಂಡಿದ್ದೀರಾ, ಅದ್ರದ್ದು ಪೇಮೆಂಟ್ ಸರಿಯಾಗಿ ಮಾಡ್ತಿಲ್ಲ, ದಯವಿಟ್ಟು ಪೇಮೆಂಟ್ ಮಾಡಿ ಅಂತ ಕೇಳ್ಕೊಂಡ್ರು. ನನಗೆ ಶಾಕ್ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಹೌದಾ, ನಾನು ಎಲ್ಲೂ ಕೂಡ ಸಾಲ ತಗೊಂಡಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಸಾಲ ಮಾಡೋದು ಅಂದ್ರೆ ಆಗಲ್ಲ. ಆಸ್ಕೆ ಎಷ್ಟಿದೆ ಅಷ್ಟು ಕಾಲು ಚಾಚಬೇಕು ಅನ್ನೋದು ಒಂದು ನನ್ನ ಫಾರ್ಮುಲಾ ಅಂತಾನೆ ಹೇಳ್ಬೋದು. ಅದನ್ನ ಬಿಟ್ಟು ನಾನು ಸಾಲ ಮಾಡೋಕ್ಕೆಲ್ಲ ಇಷ್ಟಪಡಲ್ಲ ಗಾಯ್ಸ್, ಓಕೆನಾ. ನನಗೆ ಎಮರ್ಜೆನ್ಸಿ ಹಣ ಬೇಕು ಅಂದ್ರೂ ನನ್ನ ಹತ್ರ ಇರೋ ಗೋಲ್ಡ್ನ ಪ್ಲೆಡ್ಜ್ ಮಾಡ್ತೀನಿ, ಅಮೌಂಟ್ನ ತರ್ತೀನಿ. ಸಡನ್ ಆಗಿ ಆ ಥರ ಹೇಳಿದ ತಕ್ಷಣ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಆಗುತ್ತೆ. ಏನಕ್ಕೆ ಈ ಥರ ಹೇಳ್ತಿದ್ದಾರೆ ಅಂತ ನನಗೂ ಕೂಡ ಅದೇ ರೀತಿ ಶಾಕ್ ಆಯಿತು. ಆಮೇಲೆ ಹೇಳ್ತಾರೆ, ಓಕೆ ಹೌದು, ನಾನು ಯಾವುದೇ ರೀತಿ ಸಾಲ ಇಲ್ಲ ನಮಗೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿದೆ. ಅದಕ್ಕೆ ಅವ್ರು ಹೇಳಿದ್ರು, ಹೌದಾ ಮೇಡಮ್, ಇದೇನಿದೆ ಅಂತ ಚೆಕ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಅಕೌಂಟ್ ನಂಬರ್ ಎಲ್ಲ ಒಂದು ನಿಮಿಷ. ಅವ್ರು ಹೇಳಿದ್ರು, ಓಕೆ ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ. ಆಗ ಅವ್ರು ಹೇಳಿದ್ರು, ಹೌದಾ ಮೇಡಮ್, ಏನಾಗಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ನಾನು ಅದನ್ನ ಚೆಕ್ ಮಾಡ್ತೀನಿ, ಓಕೆನಾ, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಹೇಳಿ ಅಂತ ಹೇಳಿದ್ರು. ನನಗೆ ಅದೇನು ಸಡನ್ನಾಗಿ ಐಡಿಯಾ ಹೊಡಿತು ಅಂತ ಗೊತ್ತಿಲ್ಲ, OTP ಕೇಳ್ತಾ ಇದ್ದಾರೆ ಅನ್ಸಕ್ನ ನನಗೆ ಆಗ ಫ್ಲ್ಯಾಶ್ ಆಯಿತು. ನಾನು ಕೂಡ ಕನ್ಫ್ಯೂಸ್ ಆಗಿ ಬ್ಯಾಂಕ್ ಹತ್ರ ಎಲ್ಲ ಹೋಗೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಫ್ಲ್ಯಾಶ್ ಆಯಿತು, ಏನಕ್ಕೆ OTP ಕೇಳ್ತಾ ಇದ್ದಾರೆ ನನ್ನನ್ನು ಅಂತ ನೋಡೋ, ಈ ಥರ ಫೇಕ್ ಆಸ್ ನನಗೆ ಹಿಂದೆ ಒಂದ್ಸತಿ ಬಂದಿತ್ತು. ಅವಾಗ ಗೊತ್ತಾಯಿತು ಫೇಕ್ ಅಂತ ಅಂದ್ಬಿಟ್ಟು. ಅವಾಗ ನಾನು ಅವ್ರನ್ನ ಕ್ರಾಸ್ ಕ್ವಶನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಏನು ಮಾಡಿದ್ರು ಅಂದರೆ, ಅವರು ಕೂಡ ಭಯ ಪಡ್ಕೊಂಡು ಫೋನ್ನ ಕಟ್ ಮಾಡಿದ್ರು. ಇದರಲ್ಲಿ ನಾನೇನಕ್ಕಪ್ಪ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ, ಇದರಿಂದ ಎಲ್ಲರಿಗೂ ಹೇಳೋದೊಂದೇ, ತುಂಬ ಫೇಕ್ ಕಾಲ್ಸ್ ಬರ್ತಾ ಇರುತ್ತೆ ನಿಮಗೆ, ಓಕೆನಾ. OTP ಕಳಿಸಿ, ಅದು ಕಳಿಸಿ, ಇದು ಕಳಿಸಿ, ನಿಮ್ಮ ಅಕೌಂಟಲ್ಲಿ ಪ್ರಾಬ್ಲಮ್ ಇದೆ, ಹಾಗೆ ಹಾಗೆ ಅಂತ ಅಂದ್ಬಿಟ್ಟು. ದಯವಿಟ್ಟು ನಿಮ್ಮ OTPನ ಯಾರ ಜೊತೆ ನೀವು ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಏನೇ ಇದ್ರೂ ಬ್ಯಾಂಕ್ ಹತ್ರಕ್ಕೆ ಹೋಗಿ ಡೈರೆಕ್ಟಾಗಿ ವಿಚಾರಿಸಿ, ಓಕೆನಾ. ದಯವಿಟ್ಟು ಯಾರೇ ಆಗಿರ್ಬೋದು, ನಿಮ್ಮ ಒಂದು OTPನ ಯಾರ ಜೊತೆ ಶೇರ್ ಮಾಡಬೇಡಿ. ಅದರಿಂದ ಅಮೌಂಟ್ ಹ್ಯಾಕ್ ಮಾಡ್ತಾರೆ, ಓಕೆನಾ. ನಮ್ಮ ಐಡಿನ ಹ್ಯಾಕ್ ಮಾಡಿಬಿಟ್ಟು ಅಮೌಂಟ್ನ ಪೂರ್ತಿ ತೆಕ್ಕೋತಾರೆ. ಈ ಥರ ತುಂಬ ಸ್ಕ್ಯಾಮ್ಗಳು ನಡೀತಾ ಇದೆ ಗಾಯ್ಸ್.